ವಿಶ್ವಾವಸುನಾಮ ಸಂವತ್ಸರದ ಈ ಮಾರ್ಗಶಿರ ಮಾಸ ಅನೇಕ ಭೌಗೋಳಿಕ ಕೌತುಕಕ್ಕೆ ಕಾರಣವಾಗಿದೆ. ವಿಶೇಷವಾಗಿ ಪ್ರಧಾನವಾದ ಬದಲಾವಣೆ ಅಂದರೆ ಗುರುವು ತನ್ನ ಉಚ್ಚ ರಾಶಿಯಿಂದ ಕರ್ಕಾಟಕದಿಂದ ಆ ಒಂದು ಮಿಥುನ ರಾಶಿಗೆ ಪುನಃ ವಕ್ರಿಯಾಗಿ ಪ್ರವೇಶ ಮಾಡುತ್ತಿರುವ ಒಂದು ಮಹಾ ಬದಲಾವಣೆ. ಎರಡನೆಯದಾಗಿ ವೃಶ್ಚಿಕ ರಾಶಿಯಲ್ಲಿ ಸ್ಥಿತನಾಗಿದ್ದಂತಹ ಬುಧನು ತುಲಾ ರಾಶಿಗೆ ಬಂದು 14 ದಿನಗಳ ಕಾಲ ಅಲ್ಲಿಯೇ ಇದ್ದು ಆ ನಂತರದಲ್ಲಿ ಬುಧನು ಮತ್ತೆ ವೃಶ್ಚಿಕದಲ್ಲಿ ಗೋಚರವಾಗುವಂಥದ್ದು. ಇದೊಂದು ಎರಡನೆಯ ಮಹಾ ಬದಲಾವಣೆ. ಮೂರನೆಯದಾಗಿ ರವಿಯು ತನ್ನ ಮಿತ್ರಕ್ಷೇತ್ರವಾದ ವೃಶ್ಚಿಕದಿಂದ ಧನುರಾಶಿಯನ್ನು ಪ್ರವೇಶ ಮಾಡಿ ಎಲ್ಲರಿಗೂ ಕೂಡ ಧನುರ್ಮಾಸಕ್ಕೆ ಸ್ವಾಗತ ಮಾಡುತ್ತಿದ್ದಾನೆ. ಹಾಗೆಯೇ ಕುಜ ಕೂಡ ಈ ವೃಶ್ಚಿಕ ರಾಶಿಯ ಅಧಿಪತಿಯಾಗಿ ತನ್ನ ಮಿತ್ರನಾದ ರವಿಯ ಜೊತೆಗೆ ಈ ಧನು ರಾಶಿಯಲ್ಲಿ ಇರುವಂಥದ್ದು ಒಂದು ವಿಶೇಷವಾದ ಧನುರ್ಮಾಸವಾಗಿ ಪರಿವರ್ತನೆ ಆಗ್ತಾ ಇದೆ. ಇಂತಹ ಒಂದು ಮಹಾ ಪರಿವರ್ತನೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಜಾಗತಿಕ ಮಟ್ಟದಲ್ಲಿ ಬದಲಾವಣೆ ಆಗುವುದರ ಜೊತೆಗೆ ಪ್ರತಿಯೊಬ್ಬರ ಜೀವನ ಜಗತ್ತಿನ ಬದಲಾವಣೆಯು ಅತ್ಯಂತ ಪ್ರಬಲವಾಗಿ ಆಗುವ ಲಕ್ಷಣಗಳು ಕಂಡು ಬರ್ತಾ ಇದೆ. ಹಾಗೆಯೇ ಇಲ್ಲಿ ವಿಶೇಷವಾಗಿ 5 ಗ್ರಹಗಳ 6 ರೀತಿಯಾದಂತಹ ಒಂದು ಸಂಚಾರ ವಿಶೇಷ ಕೌತುಕಕ್ಕೆ ಕಾರಣ. ಯಾಕೆಂದರೆ ಬುಧ ಗ್ರಹವು 2 ಬಾರಿ ಈ ಒಂದು ಮಾಸದಲ್ಲಿ ಚಲನೆಯನ್ನು ಹಿಂದೆ ಬಂದು ಮತ್ತೆ ಮುಂದೆ ಬರುವಂತಹ ವಕ್ರಿ ಗಮನವನ್ನು ಭಾಸ ಮಾಡ್ತಾ ಇದ್ದಾನೆ. ಹಾಗಾಗಿ ಇದು ವಿಶೇಷವಾದಂತಹ ಜೀವನ ಜಗತ್ತಿನ ಜಾಗತಿಕವಾದಂತಹ ಮಹಾ ಬದಲಾವಣೆ. ಓಂ ಮಾತ್ರೇರ್ಮಃ, ಓಂ ಮಾತೃಭ್ಯೋ ನಮಃ, ಓಂ ಪಿತ್ರೇರ್ಮಃ, ಓಂ ಪಿತೃಭ್ಯೋ ನಮಃ, ಓಂ ಗುರುಭ್ಯೋ ನಮಃ, ಓಂ ಆಚಾರ್ಯೇಭ್ಯೋ ನಮಃ, ಓಂ ಮಹಾಗಣಪತಯೇ ನಮಃ, ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ನೋಡೋಣ ಬನ್ನಿ ಈ ಒಂದು ಮಾರ್ಗಶಿರ ಮಾಸದ ವೈಶಿಷ್ಟ್ಯತೆಯನ್ನು. ವಿಶೇಷವಾಗಿ 21/11/25ರಿಂದ 19/12/25 ಮಾರ್ಗಶಿರ ಮಾಸ ಗೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಇದೆ, ಈಗಾಗಲೇ ನಾವು ಹೇಳಿದ ಹಾಗೆ. ಹಾಗೆಯೇ ಈ 23/11/25ರಂದು ವಕ್ರಿ ಬುಧನು ಭಾನುವಾರದ ದಿವಸ ತೃತೀಯಾದಂದು ಈ ಒಂದು ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ತೃತೀಯಾದಂದು ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗೆಯೇ 6/12/25ರಂದು ಶನಿವಾರ ದ್ವಿತೀಯಾದಂದು ಕೃಷ್ಣ ಪಕ್ಷ ದ್ವಿತೀಯಾದಂದು ಆ ಬುಧ ವೃಶ್ಚಿಕವನ್ನು ಮತ್ತೆ ಪ್ರವೇಶ ಮಾಡ್ತಾ ಇರುವಂತಹ ವಿಶೇಷವಾದಂತಹ ದಿನವಾಗಿದೆ. ಇನ್ನು 26/11/25 ಶುಕ್ರ ಆ ಬುಧವಾರ ಷಷ್ಠಿ ಎಂದು ವೃಶ್ಚಿಕ ರಾಶಿಯನ್ನು ಈ ತುಲಾ ರಾಶಿಯಿಂದ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 5/12/25 ವಕ್ರಿ ಗುರು, ಇದು ಮಹಾ ಬದಲಾವಣೆ. ಶುಕ್ರವಾರ ಆ ಪಾಡ್ಯದ ದಿನ ಕರ್ಕಾಟಕದಿಂದ ಮಿಥುನ ರಾಶಿಗೆ ಈ ವಕ್ರಿ ಗುರು 5/12 ಗೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಡಿಸೆಂಬರ್ 5ರಂದು ತನ್ನ ಬದಲಾವಣೆಯನ್ನು ಮಾಡಿಕೊಳ್ತಾ ಇದ್ದಾನೆ. 7/12/25 ಅಂದು ಕುಜ ಭಾನುವಾರ ತೃತೀಯದಂದು ಧನುರಾಶಿಯನ್ನು ತನ್ನ ರಾಶಿಯಿಂದ ಧನುರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು ವಿಶೇಷವಾದಂತಹ ಧನುರ್ಮಾಸ ಪ್ರಾರಂಭವಾಗ್ತಾ ಇರುವಂಥದ್ದು ರವಿಯು ಧನುರಾಶಿಯನ್ನು ಪ್ರವೇಶ ಮಾಡಿದ ದಿನ 16/12/25 ರವಿಯು ಮಂಗಳವಾರ ದ್ವಾದಶಿಯಂದು ಧನುರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹೀಗೆ ಧನುರ್ಮಾಸವನ್ನು ಪ್ರಾರಂಭ ಮಾಡುವ ರವಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ, ಹಾಗೆ ಚಾಂದ್ರಮಾನ ಮಾರ್ಗಶಿರ ಮಾಸದಲ್ಲಿ ಸೌರಮಾನ ಧನುರ್ಮಾಸ ಪ್ರಾರಂಭವಾಗುವಂಥದ್ದು. ಇನ್ನು ಈ ಒಂದು ಪೂರ್ಣಿಮಾ 4/12/25ರಂದು ಪೂರ್ಣಿಮಾ ಇಲ್ಲಿ ಈ ಒಂದು ವೃಷಭ ರಾಶಿಯ ಮತ್ತು ಮಿಥುನ ರಾಶಿಯ ಪ್ರಾರಂಭದಲ್ಲಿ ಪೌರ್ಣಿಮೆ ಆಗುವಂಥದ್ದು. ಹಾಗೆಯೇ ಅಮಾವಾಸ್ಯ 19/12/25ರಂದು ವೃಶ್ಚಿಕ ರಾಶಿ ಮತ್ತು ಧನುರಾಶಿಯ ಮಧ್ಯಭಾಗದಲ್ಲಿ ಘಟಿಸುವಂಥದ್ದು. ಇಲ್ಲಿ ಗುರು ಚಂದ್ರರ ದೃಷ್ಟಿ ಅಮಾವಾಸ್ಯೆ ಮತ್ತು ಈ ಒಂದು ಪೌರ್ಣಿಮೆ ಅತ್ಯಂತ ಅಧ್ಯಾತ್ಮ ಯೋಗಕ್ಕೆ ಮಹಾ ಯೋಗ ಇರುವಂತಹ ಸಮಯ ಮಿತ್ರರೇ. ಈ ಒಂದು ಮಾರ್ಗಶಿರ ಮಾಸ ಖಂಡಿತವಾಗಿಯೂ 12 ರಾಶಿಯವರಿಗೂ ಅನೇಕ ವಿಧವಾದ ಮಹಾ ಬದಲಾವಣೆಯನ್ನು ತರಲಿಕ್ಕಿದೆ. ಅದು ಒಳ್ಳೆಯ ಬದಲಾವಣೆ ಆಗಲಿ ಎಂಬುದಾಗಿ ನಾವು ನಂಬಿದ ದೇವರಲ್ಲಿ ಆತ್ಮೀಯವಾಗಿ ತಮ್ಮೆಲ್ಲರ ಪರವಾಗಿ ಖಂಡಿತವಾಗಿಯೂ ಪ್ರಾರ್ಥಿಸುತ್ತೇವೆ. ಬದಲಾವಣೆ ಅತಿ ಮುಖ್ಯ. ಆ ಬದಲಾವಣೆ ಒಳ್ಳೆಯ ಬದಲಾವಣೆ ಇನ್ನೂ ಅತಿ ಮುಖ್ಯ. ಅದು ಉತ್ತಮವಾದಂತಹ ಉನ್ನತಿಯ ಪಥದತ್ತ ಸಾಗುವಂತಾಗಲಿ. ಮಿತ್ರರೇ, ಈಗ ಈ ಮುಂದಿನ ರಾಶಿ ಭವಿಷ್ಯವನ್ನು ಮಾರ್ಗಶಿರ ಮಾಸದಲ್ಲಿ ವೀಕ್ಷಿಸೋಣ ಅಲ್ಲವೇ?
ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಅದರಲ್ಲೂ ಕೊನೆಯಲ್ಲಿ ಬರುವ ಲಕ್ಕಿ ಕಾಮೆಂಟ್ ಸೆಕ್ಷನನ್ನು ತಪ್ಪದೆ ವೀಕ್ಷಿಸಿ ಅಂತ ತಮ್ಮಲ್ಲಿ ವಿನಂತಿ. ಹಾಗೆ ಅದರ ಲಾಭವನ್ನು ತಾವು ಪಡೆದುಕೊಳ್ತಿರುವಂತಹ ವಿಶ್ವಾಸದೊಂದಿಗೆ ಮುಂದಿನ ಹೆಜ್ಜೆ. ಧನುರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಒಂದು ವಿಶ್ವಾಸನಾಮ ಸಂವತ್ಸರದ ಮಾರ್ಗಶಿರ ಮಾಸಕ್ಕೆ ಆತ್ಮೀಯ ಸ್ವಾಗತ. ಧನುರಾಶಿಯ ಅಧಿಪತಿಯಾದಂತಹ ಗುರುವು ಅಷ್ಟಮದಲ್ಲಿ ಉಚ್ಚ ಸ್ಥಾನದಲ್ಲಿ ಪ್ರಾರಂಭದಲ್ಲಿ ಇದ್ದು, ನಂತರದಲ್ಲಿ ಪುನಃ ವಕ್ರಿಯಾಗಿ ಮತ್ತೆ ಮಿಥುನ ರಾಶಿಗೆ ಧನುರಾಶಿಯಿಂದ ಸಪ್ತಮದಲ್ಲಿ ಬಂದು ತನ್ನ ಸ್ವರಾಶಿಯಾದಂತಹ ಧನುರಾಶಿಯನ್ನು ನೇರವಾಗಿ ನೋಡ್ತಿರುವಂತಹ ಮಹಾಯೋಗ, ಮಹಾ ಬದಲಾವಣೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ನಿಮಗೆ ಖಂಡಿತವಾಗಿಯೂ ಲಭ್ಯ. ಅದರ ಜೊತೆಗೆ ಗುರುವಿನ ಜೊತೆಗೆ ಇಲ್ಲಿ ಪೌರ್ಣಿಮೆಯ ಒಂದು ಬೆಳಕು ಕಾಣ್ತಾ ಇರುವಂಥದ್ದು. ಹಾಗಾಗಿ ಗಜಕೇಸರಿಯ ಯೋಗ, ಮಹಾಯೋಗ ಅಲ್ಲಿ ಕಂಡು ಬರ್ತಾ ಇದ್ದು, ಅದರಂತೆ ಲೌಕಿಕ ಜೀವನದಲ್ಲಿ ಮಾನಸಿಕ ಪ್ರಫುಲ್ಲತೆಯ ಜೊತೆಗೆ ಆ ದ್ವಿತೀಯಾಧಿಪತಿಯಾದ ಚಂದ್ರನು ಪೌರ್ಣಿಮೆಯ ಚಂದ್ರನಾಗಿ ಗುರುವಿನ ಸಾಂಗತ್ಯವನ್ನು ಹೊಂದುವುದರಿಂದ, ಆ ಕರ್ಕಾಟಕ ರಾಶಿಯಿಂದ ಭಾಗ್ಯಾಧಿಪತಿಯ ಜೊತೆಗೆ ಸೇರುವುದರಿಂದಾಗಿ, ಹಾಗೂ ಮನಃಕಾರಕನಾದ ಚಂದ್ರ ಮತ್ತು ಜ್ಞಾನಕಾರಕನಾದಂತಹ ಗುರು ಈ ಎರಡೂ ಮೇಳನವಾಗಿ ಪೌರ್ಣಿಮೆಯ ಸಂಭವಿಸುವುದರಿಂದಾಗಿ, ಈ ಪೌರ್ಣಿಮೆಯ ದಿನ ಈ ಒಂದು ಧನುರಾಶಿಯವರು ಮಾಡುವಂತಹ ಒಂದು ಅಧ್ಯಾತ್ಮ ಸಾಧನೆ ಮತ್ತು ಲೌಕಿಕ ಸಾಧನೆ ಎರಡೂ ಕೂಡ ಅತಿ ದೊಡ್ಡದಾದಂತಹ ಫಲವನ್ನು ನೀಡಬಲ್ಲದು. ರಿಸರ್ಚ್ ಇತ್ಯಾದಿಗಳನ್ನು ಮಾಡುವವರಿಗೆ, ಅದೇ ರೀತಿಯಾಗಿ ಅಧ್ಯಾತ್ಮ ಚಿಂತನೆ, ಧ್ಯಾನಾದಿಗಳನ್ನು ಮಾಡುವವರಿಗೆ ಸರಿಯಾದ ರೀತಿಯಲ್ಲಿ ಗುರು ಮಾರ್ಗದರ್ಶನದೊಂದಿಗೆ ನೀವು, ಉದಾಹರಣೆಗೆ ಸರಸ್ವತಿ ಧ್ಯಾನ ಇದನ್ನು ಮಾಡ್ತಕ್ಕಂಥವರು, ಈಗಾಗಲೇ ನಾವು ಸರಸ್ವತಿ ಧ್ಯಾನವನ್ನು ಮಾಡಿಸ್ತಾ ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಅಂತಹ ಸರಸ್ವತಿ ಧ್ಯಾನ ಮಾಡ್ತಾ ಇದ್ದಂಥವರೆಲ್ಲ ಇಂತಹ ಒಂದು ಗುರುವಿನ ಒಂದು ಪ್ರಾಬಲ್ಯತೆ ಬಂದಾಗ ಈ ಧ್ಯಾನವನ್ನು ಆ ಪೌರ್ಣಿಮೆಯ ಸಮಯದಲ್ಲಿ ನೀವು ಮಾಡಿದಾಗ ಪೂರ್ವ ಜನ್ಮದಿಂದ ಗಳಿಸಿದ ನಿಮ್ಮ ಅಲೌಕಿಕ ಮತ್ತು ಲೌಕಿಕ ಜ್ಞಾನ ಭಂಡಾರ ಅದು ಸ್ಫುರಣೆಗೊಳ್ಳುವಂತಹ ಮಹಾಯುಗ ಈ ಪೌರ್ಣಿಮೆಯೆಂದು ಕಂಡುಬರ್ತದೆ. ಅತ್ಯಂತ ವಿಶೇಷವಾಗಿ ದ್ವಿತೀಯಾಧಿಪತಿಯಾಗಿರುವ ಚಂದ್ರನು ನಿಮಗೆ ಹಣಕಾಸಿನ ನೆರವನ್ನು ಕೂಡ ಅತ್ಯುತ್ತಮವಾಗಿ ಮಾಡಬಲ್ಲಂತಹ ಯೋಗವನ್ನು ಸೃಷ್ಟಿಸುವ ಆ ಒಂದು ಮಹಾಯೋಗವನ್ನು ಸೃಷ್ಟಿಸ್ತಾ ಇದ್ದಾನೆ. ಹಾಗಾಗಿ ಯಾರು ಮಾತೃಕಾರಕನಾದಂತಹ ಚಂದ್ರನಿಂದ ಆ ಫಲವನ್ನು ಬಯಸ್ತೀರೋ, ತಾಯಿಗೆ ನಿತ್ಯ ನಮಸ್ಕಾರ ಮಾಡುವ ಮೂಲಕವೇ ನೀವು ಇದನ್ನು ಪಡೆಯೋದಕ್ಕೆ ಸಾಧ್ಯ. ಆದ್ದರಿಂದಾಗಿ ತಾಯಿಯ ಅನುಗ್ರಹ ಇದ್ದವರಿಗೆ ಈ ಒಂದು ಗಜಕೇಸರಿ ಯೋಗದ ಮಹಾಲಾಭ ಖಂಡಿತವಾಗಿಯೂ ಲಭ್ಯವಾಗುತ್ತೆ. ಹಾಗೆಯೇ ಈ ಒಂದು ಧನುರಾಶಿಯ ಸಮೀಪವೇ ಅಮಾವಾಸ್ಯೆ ಪ್ರಾರಂಭವಾಗಿ ಇಲ್ಲಿ ಧನುರಾಶಿಯಿಂದ ಭಾಗ್ಯದ ಅಧಿಪತಿಯಾದ ರವಿಯಿಂದ ಅಮಾವಾಸ್ಯೆ ಈ ಒಂದು ಆತ್ಮಕಾರಕನಾದ ರವಿ ಆ ಒಂದು ಮನಃಕಾರಕನಾದ ಚಂದ್ರನನ್ನು ವಿಲೀನ ಮಾಡಿಕೊಳ್ಳುತ್ತಾನೆ. ಅಂದರೆ ಮನಸ್ಸು ಆತ್ಮನಲ್ಲಿ ವಿಲೀನವಾಗುವ ಮಹಾಶಕ್ತಿಯನ್ನು ಧನುರಾಶಿಯವರಿಗೆ ಅತ್ಯಂತ ಉತ್ತಮವಾಗಿ ಕೊಡುವಂತಹ ವ್ಯವಸ್ಥೆ ಅತ್ಯಂತ ಪ್ರಬಲವಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಕುಲದೇವರ ಆರಾಧನೆಯ ಫಲದ ಜೊತೆಗೆ ಪಿತೃವರ್ಗದ ಆಶೀರ್ವಾದದ ಬಲದ ಜೊತೆಗೆ ಪಿತೃವರ್ಗದಿಂದ ಬಂದಂತಹ ಕುಲದೇವತಾ ಆರಾಧನೆ ಮತ್ತು ಪಿತೃ ಸಾಧನೆ, ಪಿತೃವರ್ಗದ ಸಾಧನೆ, ನಿಮ್ಮ ಕುಟುಂಬದಲ್ಲಿ ಮಹಾ ಸಾಧಕರು ಯಾರೋ ಇರ್ತಾರೆ, ಅವರ ಆಶೀರ್ವಾದ ಪಡೆಯುವ, ಅವರು ಸಾಧಾರಣವಾಗಿ ಅಲ್ಲದೇ ಇರುವಂತಹ ಸಾಮಾನ್ಯರಲ್ಲದ ಒಬ್ಬರಾದರೂ ವ್ಯಕ್ತಿಗಳು ನಿಮ್ಮ ಕುಟುಂಬದಲ್ಲಿ ಬಂದು ಹೋಗಿರ್ತಾರೆ, ಅಧ್ಯಾತ್ಮ ವ್ಯಕ್ತಿಗಳು. ಇದು ಸನಾತನ ಭಾರತೀಯ ಪರಂಪರೆ. ಹಾಗಾಗಿ ಅದು ಯಾವುದೇ ವ್ಯಕ್ತಿ ಅದು ಎಷ್ಟೇ ಕಷ್ಟದಲ್ಲಿರಲಿ, ಎಲ್ಲಿ ಧರ್ಮಹೀನತೆ ಉಂಟಾಯಿತೋ ಅವರ ಕುಟುಂಬ ಈ ನೀಚ ಮಟ್ಟದತ್ತ ಹೋಗಿರುತ್ತೆ, ಅವರಿಗೆ ಕಷ್ಟ ಜಾಸ್ತಿ ಆಗ್ತಾ ಬಂದಿರುತ್ತೆ. ಆದರೆ ಪುನಃ ಚೇತರಿಸಿಕೊಳ್ಳಲಿಕ್ಕೆ ನಿಮ್ಮ ಕುಲದ ಸಾಧಕರ ಆಶೀರ್ವಾದ ನಿಮಗೆ ಕುಲದೇವತಾ ಆರಾಧನೆಯ ಮೂಲಕ ಬರಬೇಕು, ಪಿತೃವರ್ಗದ ಆರಾಧನೆಯ ಮೂಲಕ ಬರಬೇಕಾಗತ್ತೆ. ಆ ಒಂದು ವ್ಯಕ್ತಿಗಳು ತಮ್ಮ ಸಾಧನೆಯನ್ನು ತನ್ನ ಕುಟುಂಬಕ್ಕೆ ದಾರಿ ಎರೆದು ಹೋದೋದನ್ನು ಸ್ವೀಕರಿಸುವ ಶಕ್ತಿಯನ್ನು ಆ ಕುಟುಂಬದವರು ಹೊಂದಿರುವುದಿಲ್ಲ. ಆದರೆ ಈಗ ಈ ಮಹಾಯೋಗ ಅಂತಹ ಒಂದು ಮಹಾಶಕ್ತಿಯನ್ನು ನಿಮಗೆ ಪುನಃ ಸ್ಥಾಪಿಸಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಅಮಾವಾಸ್ಯೆಯ ದಿನ ಧನುರಾಶಿಯವರು ಕುಳಿತು ಧ್ಯಾನಾಸಕ್ತರಾದರೆ ಈ ಲಾಭ ಅನೇಕರಿಗೆ ಅತಿ ಸುಲಭವಾಗಿ ಲಭ್ಯವಾಗಬಲ್ಲದು. ನಿಮ್ಮ ಈ ಜನ್ಮದ ಸಂಸ್ಕಾರದ ಜೊತೆಗೆ ನಿಮ್ಮ ಈ ಜನ್ಮದ ಶ್ರದ್ಧಾ ಭಕ್ತಿಗಳು ಮತ್ತು ನಿಮ್ಮೊಳಗಿನ ಆ ಚೈತನ್ಯ ಶಕ್ತಿಯ ಜಾಗೃತ ತತ್ವ ಎನ್ನುವುದಿದೆ, ಅದು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ, ಇದು ಭಗವಂತನ ಲೀಲೆ. ಅದರ ಪ್ರಕಾರ ನಿಮಗೆ ಆ ಜ್ಞಾನ ಸ್ಫುರಣೆ ಆಗುವಂತಹ ಮಹಾಯೋಗ ಭೌಗೋಳಿಕ ಸತ್ಯದೊಂದಿಗೆ ನಿಮ್ಮ ಜೀವನದಲ್ಲಿ ಮಹಾ ಬದಲಾವಣೆಯನ್ನು ತರುವ ಮಹಾ ಪರ್ವವೇ ಈ ಮಾರ್ಗಶಿರ ಮಾಸವಾಗಿ ನಿಮಗೆ ಪರಿಣಮಿಸಲಿದೆ. ಹಾಗಾಗಿ ಅತಿ ಹೆಚ್ಚಿನ ದಿನ ಈ ಒಂದು
ಉತ್ತಮವಾದ ಸಾಧನೆಯತ್ತ. ನಿಮ್ಮ ಧ್ಯಾನಾಸಕ್ತಿ ಬೆಳೆದರೆ ಇದು ಅಲೌಕಿಕವಾದಂತಹ ಮಹಾಫಲವನ್ನು ಕೂಡ ಈ ಒಂದು ಅಮಾವಾಸ್ಯೆಯ ಮಾರ್ಗಶಿರದ ಅಮಾವಾಸ್ಯೆ ನಿಮಗೆ ಮಹಾಫಲವನ್ನು ಕೊಡಲಿಕ್ಕೆ ಅತಿ ದೊಡ್ಡ ಮೆಟ್ಟಿಲನ್ನು ಸೃಷ್ಟಿ ಮಾಡಿಕೊಡಬಲ್ಲದು. ಆದರೆ ಇದರ ಜೊತೆಗೆ ಈ ವ್ಯಯಾಧಿಪತಿಯಾದಂತಹ ಕುಜನು ಇಲ್ಲಿ ಇರುವುದರಿಂದ ನಿಮ್ಮಲ್ಲಿರುವಂತಹ ರಜೋಗುಣಗಳು ಸ್ವಲ್ಪ, ಅಂದರೆ ರಜೋಗುಣ ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ, ಭಗವದ್ಗೀತೆಯ ಪಠನವನ್ನು ನಿರಂತರವಾಗಿ ಮಾಡ್ತಾ ಬನ್ನಿ. ಅದೇ ರೀತಿಯಾಗಿ ಈ ಒಂದು ಕುಜನಿಂದ ಬರುವ ಕ್ರಿಯಾಶೀಲತೆ ತುಂಬ ಒಳ್ಳೆಯದು. ಆ ಕ್ರಿಯಾಶೀಲತೆಯ ಜೊತೆಗೆ ಆ ಪಾಪಾಂಶವು ಹೆಚ್ಚು ಹೊರಗಡೆ ಬರದೇ ಇರುವ ರೀತಿಯಲ್ಲಿ. ಹೇಗೆ ಅಂದರೆ, ಈ ಕ್ರಿಯಾಶೀಲತೆ ಜಾಸ್ತಿ ಆದಾಗ ಸಿಟ್ಟು, ಅಳು, ಬೇಸರ ಈ ರೀತಿಯಾದಂತಹ ಕ್ರಿಯೆಗಳನ್ನು ಹಿಡಿದು ಕೆಲವರು ತಮ್ಮ ಜೀವನವನ್ನು ಕೊರಗ್ತಾ ಕಳೀತಾರೆ. ಅಯ್ಯೋ ಹೀಗಾಗೋಯ್ತು, ನಮಗೇ ಹೀಗಾಯಿತು. ಈ ರೀತಿಯಾದ ಚಿಂತನೆ ಯಾರ ಮನಸ್ಸಿನಲ್ಲಿ ಬರ್ತದೆಯೋ ಅವರಿಗೆ ಈ ಲಾಭ ಎಲ್ಲ ಖಂಡಿತ ಸಿಗುವುದಿಲ್ಲ. ಆದ್ದರಿಂದಾಗಿ ಯಾರು ನಮ್ಮ ಜೀವನ ಅತ್ಯುತ್ತಮವಾಗಲೇ ಆಗುವುದಕ್ಕೆ ಸಂಪೂರ್ಣವಾದಂತಹ ವ್ಯವಸ್ಥೆ ನಮ್ಮ ಮಾನಸಿಕತೆಯಲ್ಲಿ ಇದೆ ಅಂತ ಭಾವಿಸ್ತಾರೋ, ನಿತ್ಯವೂ ಸಂತೋಷವಾಗಿಯೇ ಇರುತ್ತೇವೆ ಎನ್ನುವಂತಹ ದೃಢ ನಿಶ್ಚಯವನ್ನು ಮಾಡ್ತಾರೋ, ಆ ಪರಮಾತ್ಮನ ಅಂಶವು ನಮ್ಮ ದೇಹದಲ್ಲಿ ಚೈತನ್ಯ ಶಕ್ತಿಯಾಗಿದೆ, ಅದು ನಿತ್ಯಾನಂದವಾಗಿದೆ, ಅದರ ಜೊತೆಗೆ ನಾನು ಬದುಕಬೇಕು ಎನ್ನುವ ಚಿಂತನೆಯನ್ನು ಮಾಡ್ತಾರೋ, ಆ ಒಂದು ಸಂತೋಷ ಕ್ರಿಯೆಯ ವಿರುದ್ಧವಾದ ಸಿಟ್ಟು, ಅಳು, ಬೇಸರಾದಿ ಕ್ರಿಯೆಗಳನ್ನು ಯಾರು ಮಾಡುವುದೇ ಇಲ್ಲವೋ ಅಂತಹ ಸ್ಥಿತಪ್ರಜ್ಞತ್ವಕ್ಕೆ ಎಲ್ಲ ಸಂದರ್ಭದಲ್ಲೂ ಮನಸ್ಸನ್ನು ರೂಢಿ ಮಾಡಿಕೊಳ್ತಾ ಬರ್ತಾರೋ, ಅಭ್ಯಾಸೇನ ಚ ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ ಎನ್ನುವ ಹಾಗೆ ಆ ನಿತ್ಯ ರೂಢಿಯನ್ನು ಯಾರು ಮಾಡ್ಕೊಳ್ತಾರೋ ಅಂಥವರಿಗೆ ಈ ಮಹಾಫಲ ಲಭ್ಯವಾಗುತ್ತೆ. ಆದ್ದರಿಂದಾಗಿ ಕುಜನ ಉತ್ತಮವಾದ ಫಲವನ್ನು ಆರ್ಥಿಕ ಸ್ಥಿತಿಯಲ್ಲೂ, ಕೌಟುಂಬಿಕ ಸ್ಥಿತಿಯಲ್ಲೂ, ಮಿತ್ರ ಕ್ಷೇತ್ರದಲ್ಲೂ, ವ್ಯಾಪಾರಿ ವ್ಯವಹಾರಗಳಲ್ಲಿ, ಪಾರ್ಟ್ನರ್ ಉದ್ಯೋಗದಲ್ಲೂ ಕೂಡ ಅತ್ಯುತ್ತಮವಾಗಿ ಪಡೆಯುವ ಯೋಗ, ಭೂಯೋಗ, ಬಂಗಾರ ಯೋಗಾದಿಗಳು ಖಂಡಿತವಾಗಿಯೂ ಲಭ್ಯವಾಗುತ್ತೆ. ಆದ್ದರಿಂದ ಧನುರಾಶಿಯವರಿಗೆ ಪಂಚಮಾಧಿಪತಿಯಾದ ಕುಜ ಇದ್ದು ಈ ಒಂದು ಆತ್ಮಕಾರಕನ ಜೊತೆಗೆ ಜ್ಞಾನಕಾರಕನ ದೃಷ್ಟಿಯುಕ್ತನಾಗಿ ಜ್ಞಾನಾಧಿಪತಿಯಾದಂತಹ ಕುಜ ಭಾಗ್ಯಾಧಿಪತಿಯ ರವಿಯ ಜೊತೆಗೆ ಬೆರೆತಿರುವುದರಿಂದ ಇದು ಅತ್ಯಂತ ಮಹಾಯೋಗ ಧನುರಾಶಿಯಲ್ಲಿ ಬಂದಿರುವುದು. ಇದು ಗುರುವಿನ ಮನೆ. ಜ್ಞಾನಕಾರಕನ ಮನೆಯಲ್ಲಿ ಇದ್ದಾಗ ಒಬ್ಬ ವ್ಯಕ್ತಿ ಗುರುವಿನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದರೆ ಅವನಿಗೆ ಗೊತ್ತಿಲ್ಲದೆ ಆ ಗುರುವಿನ ನೀತಿ ನಡತೆಗಳಿಂದಲೇ ಅವರು ಪಾಠ ಮಾಡೋದು ಬೇಡ, ಅವರ ನಡೆನುಡಿಗಳಿಗೆ ಇವನಿಗೆ ಒಂದು ಮಹಾಜ್ಞಾನವಾಗಿ ಪರಿಣಮಿಸ್ತದೆ. ಅದೇ ರೀತಿಯಲ್ಲಿ ಗುರು ಜ್ಞಾನಕಾರಕನ ಮನೆಯಲ್ಲಿ ಜ್ಞಾನಾಧಿಪತಿಯ ವಾಸ ಅದು ಅತ್ಯುತ್ತಮವಾದ ಫಲ. ಭಾಗ್ಯಾಧಿಪತಿಯ ಜೊತೆಗಿದ್ದು ಜ್ಞಾನಕಾರಕನ ನೇರ ದೃಷ್ಟಿಯ ಜೊತೆಗೆ ಈ ಒಂದು ಆತ್ಮಕಾರಕ ಚಂದ್ರನ ಒಂದು ಅಮಾವಾಸ್ಯೆ ಮನಃಕಾರಕನ ಜೊತೆಗೆ ಇಲ್ಲಿ ಅಷ್ಟಮಾಧಿಪತಿಯಾದ ಚಂದ್ರನು ಕೂಡ ಯಾವುದೇ ರೀತಿಯಾದ ಮಾನಸಿಕ ಹಿನ್ನಡೆ ಇದ್ದವರು ಕೂಡ ಈ ಅಮಾವಾಸ್ಯೆ ದಿನ ತಾಯಿಗೆ ನಮಸ್ಕಾರ ಮಾಡಿ ಧ್ಯಾನಾಸಕ್ತರಾದರೆ ಆ ಒಂದು ಅನೇಕ ವಿಧ ಮಾನಸಿಕವಾಗಿ ಆ ಚಿತ್ತದಲ್ಲಿ ಸ್ಟೋರ್ ಆಗಿರುವಂಥ ಪಾಪಾಂಶಗಳು ಡಿಲೀಟ್ ಆಗೋ ಆಪ್ಷನ್ ಈ ಅಮಾವಾಸ್ಯೆಯಲ್ಲಿ ಮಾಡುವ ಧ್ಯಾನ ಆಗಿದೆ. ಹಾಗಾಗಿ ಅಂತಹ ಅನೇಕ ಜನ್ಮದ ಪಾಪವನ್ನು ತೊಳೆದುಕೊಂಡು ಆ ಉತ್ತಮವಾದ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ, ಅಂತಹ ಮಹಾಜ್ಞಾನವನ್ನು ಪಡೆಯುವುದಕ್ಕೆ ಅವಕಾಶ ಅನೇಕರಿಗೆ ಖಂಡಿತ ಲಭ್ಯ ಇದೆ. ಪ್ರಯತ್ನ ಮಾಡಿ. ಅದೇ ರೀತಿಯಾಗಿ ಈ ಗುರು ಅಷ್ಟಮದಲ್ಲಿದ್ದರೂ ಕೂಡ ಉಚ್ಚ ಸ್ಥಾನದಲ್ಲಿ ಇರುವುದರಿಂದ, ಆ ಉಚ್ಚ ಸ್ಥಾನದಿಂದ ನೇರವಾಗಿ ಸಪ್ತಮಕ್ಕೆ ಬರುವುದರಿಂದ ಈ ಪುನಃ ವಕ್ರೀ ಗಮನ ಎನ್ನುವಂಥದ್ದು ಆ ಉಚ್ಚ ಸ್ಥಾನದ ಫಲವನ್ನು ಹಿಡಿದುಕೊಂಡು ಬರ್ತಕ್ಕಂತಹ ಗುರು ಆಗಿರ್ತಾನೆ. ನಿಮಗೋಸ್ಕರ ನಿಮ್ಮ ಪೂರ್ವಜನ್ಮದ ಜ್ಞಾನ ಮತ್ತು ಅನೇಕ ಗುರು ಆಶೀರ್ವಾದ, ನಿಮ್ಮ ಪೂರ್ವಜರ ಆಶೀರ್ವಾದ, ಆ ಬಲವನ್ನು, ಆತ್ಮಬಲವನ್ನು, ಜ್ಞಾನದ ಬಲವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಈ ಗುರು ಸಂಪೂರ್ಣ ನಿಮಗೆ ಸಹಕಾರ ನೀಡುವತ್ತ ಬರ್ತಾ ಇದ್ದಾನೆ. ಅದನ್ನು ಬಳಸಿಕೊಳ್ಳುವುದು ನಿಮ್ಮ ಕೈಗೆ ಬಿಟ್ಟಿದ್ದು. ಮನೆ ಬಾಗಿಲಿಗೆ ಬಂದ ದೇವರನ್ನು ಒಳ ಕರೆಯುವುದು ನಿಮಗೆ ಬಿಟ್ಟಿರುವಂಥದ್ದು. ಆ ಮೂಲಕವಾಗಿಯೇ ನಿಮ್ಮ ಫಲವನ್ನು ನೀವು ಅನುಭವಿಸುವಂಥದ್ದು. ಅದಕ್ಕೆ ಕಾರಣ ನಿಮ್ಮ ಸಂಸ್ಕಾರ, ಆ ಗುರುವನ್ನು ಆಹ್ವಾನ ಮಾಡುವಂಥದ್ದು, ನಿಮ್ಮ ಉತ್ತಮ ಶಬ್ದದ ಪ್ರಯೋಗ, ದೇವತಾ ನಾಮಜಪ ಹಾಗೂ ನಿತ್ಯವೂ ಕೂಡ ಸಂತೋಷಕರವಾದ ಮನಸ್ಥಿತಿಯಲ್ಲಿ ನೀವು ಇರುವಿಕೆ, ಯಾವುದೇ ಸಂದರ್ಭದಲ್ಲೂ ಮನಸ್ಸು ಜಗ್ಗದ ಗುರು ಹಿರಿಯರನ್ನು ಗೌರವಿಸುವ ವಿನಯಪೂರ್ವಕವಾದ ಮನಸ್ಥಿತಿ, ಶ್ರದ್ಧಾ ಭಕ್ತಿ ಇರುವಂತಹ ಮನಸ್ಥಿತಿ ಸಂಪೂರ್ಣವಾಗಿ ಈ ಮಹಾಗುರುವನ್ನು ಆಹ್ವಾನ ಮಾಡಿಕೊಳ್ಳುತ್ತೆ. ಅದರ ಮೂಲಕವೇ ಫಲವು ಲಭ್ಯವಾಗಬಲ್ಲದು. ಆದ್ದರಿಂದ ಈ ಒಂದು ಧನುರಾಶಿಯವರಿಗೆ
ಆ ಗುರುವಿನ ನಾವೇನು ಹೇಳೋದು ಬೇಡ, ಅಷ್ಟೊಂದು ಪ್ರಾಬಲ್ಯತೆ ಈ ಗುರುಗ್ರಹಕ್ಕೆ ಇರುವುದರಿಂದ, ಆ ಧನುರಾಶಿಯ ಅಧಿಪತಿಯೇ ಗುರುವಾಗಿದ್ದರಿಂದ ನಿಮಗೆ ನೀವೇ ತಿಳಿದುಕೊಂಡು ಖಂಡಿತವಾಗಿಯೂ ಅತ್ಯುತ್ತಮವಾದಂತಹ ಸಾಧನೆಯನ್ನು ಲೌಕಿಕವಾಗಿಯೂ ಅಲೌಕಿಕವಾಗಿಯೂ ಮಾಡುವ ಮಹಾಯೋಗವನ್ನು ನೀವು ಪಡೆದಿದ್ದೀರಿ. ಇನ್ನೂ ಕೂಡ ನಿಮಗೆ ಮನಸ್ಸಿನಲ್ಲಿ ಫ್ಯೂಚರ್ ಬಗ್ಗೆ ಭಯ ಇದೆ ಅಂತಂದರೆ ನಿಮ್ಮಲ್ಲಿ ಎಲ್ಲೋ ಅಜ್ಞಾನದ ಸುಳಿವು ಕಾಣ್ತಾ ಇದೆ. ಹಾಗಾಗಿ ನಮಗೆ ಕಷ್ಟ ಎನ್ನುವಂತಹ ಚಿಂತನೆ ಯಾರಿಗಾದರೂ ಇನ್ನೂ ಕೂಡ ಇದ್ದರೆ ಅವರಿಗೂ ಕೂಡ ಯಾವುದೋ ಅಜ್ಞಾನ ಆವರಿಸಿದೆ ಎನ್ನುವುದೇ ಅರ್ಥ. ಆದ್ದರಿಂದ ಹಣ ಒಂದೇ ಪರಿಹಾರ ಅಲ್ಲ, ಹಣದ ಪರಿಹಾರದ ಜೊತೆಗೆ ಆ ಹಣ ಯಾವಾಗ ಖುಷಿಯನ್ನು ಕೊಡುತ್ತೆ ಅಂದರೆ ಮನಸ್ಸು ಪ್ರಫುಲ್ಲವಾಗಿದ್ದಾಗ ಮಾತ್ರ. ಒಮ್ಮೆ ಹಣ ಕೋಟಿ ಬಂದರೂ ಕೂಡ ಮನಸ್ಸು ಅದರ ಸಂತೋಷವನ್ನು ಅನುಭವಿಸಲು ಅಸಾಧ್ಯವಾದ ಸ್ಥಿತಿಯಲ್ಲಿದ್ದರೆ ಅದು ಯಾವುದಕ್ಕೂ ಬೇಡವಂತೆ ಹೋಗಿಬಿಡುತ್ತೆ. ಆದ್ದರಿಂದಾಗಿ ಈ ಒಂದು ಮಾನಸಿಕ ನೆಮ್ಮದಿ ಎನ್ನುವುದು ಹಣವನ್ನು ಆಧರಿಸಿ ಖಂಡಿತವಾಗಿಯೂ ಇಲ್ಲ. ಕಷ್ಟ ಎನ್ನುವುದು ನಮ್ಮ ಮನಸ್ಸಿನ ಪ್ರಕ್ರಿಯೆಯ ಒಂದು ಭಾಗ, ಸುಖ ಎನ್ನುವುದು ಕೂಡ ನಮ್ಮ ಮನಸ್ಸಿನ ಪ್ರಕ್ರಿಯೆಯ ಒಂದು ಭಾಗ. ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋ ಮನ ಏವ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋ. ಅಂದರೆ ನಮ್ಮ ಮನಸ್ಸೇ ನಾವು ಕಷ್ಟವನ್ನು ಪಡಬೇಕು ಅಂತ ಸ್ವೀಕರಿಸ್ತದೆ, ಸುಖವನ್ನು ಪಡಬೇಕು ಅಂತ ಸ್ವೀಕರಿಸ್ತದೆ. ನಮ್ಮ ಮನಸ್ಸೇ ನಮ್ಮ ಕಷ್ಟಗಳಿಗೂ ಸುಖಕ್ಕೂ ಮೂಲ ಕಾರಣ. ಆದ್ದರಿಂದಾಗಿ ಅದರ ಬಗ್ಗೆ ಮನಃಕಾರಕನಾದ ಚಂದ್ರನು ಮತ್ತು ತಾಯಿಯನ್ನು ನಿತ್ಯ ನಮಸ್ಕರಿಸ್ತಾ ಚಂದ್ರ ಆರಾಧನೆ ಅರ್ಥಾತ್ ತಾಯಿಯ ಆರಾಧನೆಯ ಜೊತೆಗೆ ಚೌಡಿ ಆರಾಧನೆ ಅಥವಾ ದುರ್ಗಿ ಆರಾಧನೆ ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ದು ದೈವ ಬಲವನ್ನು ಕೊಡ್ತದೆ. ಆದರೆ ತಾಯಿಗೆ ನಮಸ್ಕರಿಸದ ವ್ಯಕ್ತಿ ಯಾವ ದೇವರ ಆರಾಧನೆ ಮಾಡಿದ್ರೂ ಏನೂ ಫಲ ಇಲ್ಲ. ಅದೇ ರೀತಿಯಾಗಿ ಇನ್ನು ಇಂತಹ ಅದ್ಭುತವಾದ ರವಿ ಕುಜಯುತಿಯಿಂದ ಪಂಚಮ ಮತ್ತು ವ್ಯಯಾಧಿಪತಿಯಾದಂಥ ಇವನು ಈ ಪೂರ್ವ ಜನ್ಮದ ಆ ಒಂದು ಯಾವ ಭೂಯೋಗ ಮತ್ತು ಬಂಗಾರ ಯೋಗ ಇದೆ ಅದನ್ನು ಕೂಡ ಪಡೆಯುವಂಥದ್ದು ಒಂದೇ ಅಲ್ಲ, ಜ್ಞಾನವನ್ನು ಕೂಡ, ಮಹಾಜ್ಞಾನ, ವಜ್ರ ವೈಡೂರ್ಯಗಳಿಗಿಂತ ಹೆಚ್ಚಿನ ಬೆಲೆ ಈ ಜ್ಞಾನಕ್ಕೆ ಇರ್ತದೆ. ಹಾಗಾಗಿ ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ ಕೃಷ್ಣ ಹೇಳ್ತಾನೆ. ಆ ಒಂದು ಅದ್ಭುತವಾದ ಜ್ಞಾನ ರಾಶಿಯನ್ನು ಪಡೆಯುವಂತಹ ಯೋಗ, ಪೂರ್ವ ಜನ್ಮದಿಂದ ಬಂದಿದ್ದಂತಹ ಮಹಾಜ್ಞಾನದ ರಾಶಿಯನ್ನು ಪೂರ್ವ ಜನ್ಮದಿಂದ ಪಡೆಯಬಲ್ಲಂತಹ ಭೂಯೋಗ ಮಂಗಾರ ಯೋಗಾದಿಗಳನ್ನು ಕೂಡ ಪಡೆಯುವ ಯೋಗ ನಿಮಗೆ ಇಲ್ಲಿದೆ. ಇದಕ್ಕೆ ಹೇಳಿದ್ದು ರಜೋಗುಣದಿಂದ ಕೆಟ್ಟ ಫಲವನ್ನು ಪಡೆಯದೆ ನಿಸ್ವಾರ್ಥ ಭಾವನೆಯಿಂದ ನೀವು ಹೆಜ್ಜೆ ಇಟ್ಟಾಗ ಖಂಡಿತ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ. ಇನ್ನು ಈ ಒಂದು ದ್ವಿತೀಯಾಧಿಪತಿಯಾದಂತಹ ಶನೈಶ್ಚರನು ಚತುರ್ಥದಲ್ಲಿ ಅರ್ಧಾಷ್ಟಮ ಶನಿಯಾಗಿರುವುದರಿಂದ ಇವನು ಕರ್ಮಫಲದಾತನಾಗಿರುವುದರಿಂದ ನಿಮ್ಮ ಜಾತಕದಲ್ಲಿ ಶನೈಶ್ಚರನ ಸ್ಥಿತಿಗತಿಗಳು ಹೇಗಿದೆ ಎನ್ನುವುದರ ಮೇಲೆ ಅವಲಂಬಿತವಾಗಿ ಫಲ ಲಭ್ಯವಾಗ್ತದೆ. ಹಾಗಾಗಿ ಎಲ್ಲಿ ಅಹಂಕಾರ ಇದೆಯೋ, ಅಹಂಕಾರ ಮತ್ತು ಸ್ವಾಭಿಮಾನಕ್ಕೆ ವ್ಯತ್ಯಾಸವನ್ನು ತಿಳಿದುಕೊಳ್ಬೇಕಾಗತ್ತೆ. ಅಹಂಕಾರ ಇದ್ದರೆ ಆ ಅಳು, ಬೇಸರ, ಸಿಟ್ಟು, ಅಪ್ಸೆಟ್ ಇವೆಲ್ಲವೂ ಕೂಡ ಹಾಗೆ ಆಗ್ತದೆ. ಯಾಕೆಂದರೆ ಅದು ಅಹಂಕಾರದ ಪ್ರತಿಬಿಂಬ, ದ ರಿಫ್ಲೆಕ್ಷನ್ ಆಫ್ ಈಗೋ ಅಂತ ಕರಿತೀವಿ. ಹಾಗಾಗಿ ಆ ಅಹಂಕಾರದ ಪ್ರತಿಬಿಂಬವಾಗಿ ಇಂತಹ ಶನೈಶ್ಚರನಿಂದ ಕೆಟ್ಟ ಫಲವು ಲಭ್ಯವಾಗಬಲ್ಲದು. ಆಂಜನೇಯನ ಆರಾಧನೆಯನ್ನು ಮಾಡುವ ಮೂಲಕವಾಗಿ ನೋಡಿ, ಅಂಜನಾ ಗರ್ಭಸಂಭೂತಂ ವಂದೇ ಕೇಸರಿ ನಂದನಂ ಧ್ಯಾನಾಸಕ್ತಂ ಮಹಾವೀರಂ ರಾಮಭಕ್ತಂ ನಮಾಮ್ಯಹಂ. ಮಹಾವೀರನಾಗಿದ್ದರೂ ಕೂಡ ತಾಯಿಯ ಮಗನಾಗಿ, ತಂದೆಯ ಮಗನಾಗಿ, ನಮ್ಮ ತಾಯಿ ತಂದೆಯನ್ನು ನೆನೆಸಿಕೊಂಡು ಅಂಥವರ ಮಗಳಾದಂತಹ ನಾನು ಈ ಕೇಸರಿ ನಂದನನಾದಂತಹ ಈ ಆಂಜನೇಯನ ನಮಿಸುತ್ತಾ ಯಾವ ರೀತಿಯಾದಂತಹ ಮಹಾವೀರನಾಗಿದ್ದಾನೆ, ಧ್ಯಾನಾಸಕ್ತನಾಗಿದ್ದಕ್ಕೆ ಅವನೊಬ್ಬ ಮಹಾವೀರನಾಗ್ತಾನೆ. ತನ್ನನ್ನು ತಾನು ಅರಿತುಕೊಳ್ಳುವ ಪ್ರಯತ್ನ ಮಾಡಿದವನು ಆಂಜನೇಯ. ಅತ್ಯಂತ ಮಹಾಶಕ್ತಿ ಇದೆ ಅಂತ ಗೊತ್ತಿದ್ದರೂ ರಾಮನಿಗೆ ತಲೆಬಾಗಿ ನಿಂತವ, ಭಕ್ತಿಯ ಪರಾಕಾಷ್ಠೆಯಾಗಿದ್ದಂಥವನು, ಅನಾಹತ ಚಕ್ರದಲ್ಲಿ ರಾಮ ಸೀತೆಯರನ್ನು ತೋರಿಸಿದಂಥವನು, ಮಹಾಭಕ್ತಿಯ ಪರಾಕಾಷ್ಠೆಯಾದಂತಹ ಆ ಒಂದು ಆಂಜನೇಯನ ಆರಾಧನೆ ನಿಮ್ಮ ಭಕ್ತಿ ಮಾರ್ಗ. ಭಕ್ತಿಯನ್ನು ನೀವು ಹೆಚ್ಚಿಸಿಕೊಂಡಲ್ಲಿ ಶನೈಶ್ಚರನಿಂದ ಸಂಪೂರ್ಣ ಒಳ್ಳೆಯ ಗೃಹಸ್ಥಿತಿಯ ಫಲವನ್ನು ನೀವು ಅನುಭವಿಸ್ತೀರಾ. ಹಾಗಾಗಿ ಈ ಒಂದು ನಿಮ್ಮ ಜಾತಕದ ಪರಿಶೀಲನೆ, ಪ್ರಶ್ನೆ ಆಧಾರ ಇತ್ಯಾದಿಗಳು ಕೆಲವರಿಗೆ ಬೇಕಾಗಬಹುದು. ಅದೇ ರೀತಿಯಾಗಿ ಇನ್ನು ಷಷ್ಠಾಧಿಪತಿಯಾದಂತಹ ಶುಕ್ರನು ದ್ವಾದಶಕ್ಕೆ ಏಕಾದಶದಿಂದ ಬರ್ತಾ ಇರುವಂಥದ್ದು ಸ್ವಾಭಾವಿಕ ಶತ್ರು ದಮನ ಕಂಡು ಬರ್ತಾ ಇದೆ. ಹಾಗಾಗಿ ಆಂತರಿಕ ಮತ್ತು ಬಾಹ್ಯ ಶತ್ರುಗಳು ನಿಮ್ಮಿಂದ ದೂರ ಆಗುವ ಯೋಗ ನಿಮ್ಮ ಪುಣ್ಯ ಯೋಗವೇ ಶುಕ್ರನಿಂದ ಲಭ್ಯವಾಗುತ್ತೆ. ಹಾಗೆಯೇ
ಸಪ್ತಮದಲ್ಲಿಯೇ ಗುರು ಸಪ್ತಮಾಧಿಪತಿಯು ಏಕಾದಶ ಮತ್ತು ವ್ಯಯದಲ್ಲಿ ಇರುವುದರಿಂದಾಗಿ ಸಂಸ್ಕಾರಕಾರಕನಾದಂತಹ ಜ್ಞಾನಕಾರಕನಾದಂತಹ ಗುರು ಸಪ್ತಮದಲ್ಲಿ ಬಂದಾಗ ನಿಮ್ಮ ಉತ್ತಮವಾದ ಮಾತು ನಿಮಗೆ ಏಕಾದಶದ ಲಾಭವನ್ನು ಕೊಡುವುದರ ಜೊತೆಗೆ ಕೆಲವೊಮ್ಮೆ ನೀವು ಮಾತನಾಡುವಾಗ ಈ ಆಂಜನೇಯನ ಆರಾಧನೆಯನ್ನು ಮಾಡಿಕೊಂಡೇ ನೀವು ವ್ಯವಹಾರಾದಿಗಳಿಗೆ ಕಾಲಿಡುವುದು ಒಳ್ಳೆಯದು. ಇಲ್ಲಾಂದರೆ ನಿಮ್ಮ ಮಾತು ಕೆಲವೊಮ್ಮೆ ಬುಧನ ವ್ಯಯದಲ್ಲಿರುವಂಥ ವೃಶ್ಚಿಕ ರಾಶಿಯಲ್ಲಿ ಬುಧ ಸ್ಥಿತನ ಇರುವಂತಹ ಸಂದರ್ಭದಲ್ಲಿ ತುಲಾ ರಾಶಿಯಲ್ಲಿ ಬುಧನ ಇರುವಾಗ ಈ ಸಮಸ್ಯೆ ಬರುವುದಿಲ್ಲ. ಯಾವಾಗ ಈ ಒಂದು ಬುಧನು ವ್ಯಯದಲ್ಲಿ ಬರ್ತಾನೋ ಅಂತಹ ಸಂದರ್ಭದಲ್ಲಿ ನಿಮ್ಮ ಮಾತನ್ನು ಎದುರುಗಡೆಯ ಜನ ತಪ್ಪಾಗಿ ಗ್ರಹಿಸುವ ಎಲ್ಲ ಸಾಧ್ಯತೆಗಳಿರುತ್ತೆ. ನಿಮ್ಮ ಉದ್ದೇಶ ಸರಿ ಇಲ್ಲ ಅಂತಲೇ ಅವರು ಚಿಂತನೆ ಮಾಡಿ ನಿಮ್ಮ ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಸಹಕಾರ ಕೊಡುವುದನ್ನು ನಿಲ್ಲಿಸುವ ಸಾಧ್ಯತೆ, ಮನಸ್ತಾಪ ಆಗುವ ಸಾಧ್ಯತೆ ಇದೆ. ಆಂಜನೇಯ ಆರಾಧನೆ ಅತಿ ಮುಖ್ಯವಾಗಿ ಈ ಒಂದು ವೃಶ್ಚಿಕದಲ್ಲಿ ಬುಧ ಇರುವ ಸಂದರ್ಭಗಳಲ್ಲಿ ಬೇಕು. ಅದೇ ರೀತಿಯಾಗಿ ಅಷ್ಟಮದಲ್ಲಿ ಗುರು ಇದ್ದು ಅಷ್ಟಮಾಧಿಪತಿಯಿಂದ ಈ ಗುರು ಚಂದ್ರ ಯೋಗ ಮತ್ತು ರವಿಚಂದ್ರ ಯೋಗ ಎನ್ನುವಂಥದ್ದೇನಿದೆ, ಇದು ಶಶಿ ಮಂಗಳ ಯೋಗ ಕೂಡ, ಚಂದ್ರ ಕುಜ ಯೋಗ, ಚಂದ್ರ ಕುಜ ದೃಷ್ಟಿ ಯೋಗ ಇತ್ಯಾದಿಗಳು ಅಮಾವಾಸ್ಯೆ ಮತ್ತು ಪೌರ್ಣಿಮೆಯಲ್ಲಿ ಶಶಿ ಮಂಗಳ ಯೋಗವನ್ನು ಸೃಷ್ಟಿ ಮಾಡುವ ಮೂಲಕ ಅಷ್ಟಮದ ದೋಷ ನಿವಾರಣೆಯಾಗಿ ಗುರುವಿನ ಅಷ್ಟಮತ್ವದಿಂದಾಗಿ ಪ್ರಾಣಾಪಾಯವಿಲ್ಲದೆ ಕಂಟಕಗಳಿದ್ದರೂ ಕೂಡ ಪಾರಾಗುವ ಮಹಾಯೋಗವನ್ನು ಈ ಮಾರ್ಗಶಿರ ಮಾಸದಲ್ಲಿ ತೋರಿಸ್ತಾ ಇದ್ದಾನೆ. ಆದರೆ ಜಾತಕ ಪರಿಶೀಲನೆ ಮಾಡಿಕೊಳ್ಳಿ. ಯಾವುದೇ ಕಂಟಕಾದಿಗಳಿದ್ದಲ್ಲಿ ದಯವಿಟ್ಟು ಸರಿಯಾದ ಮಾರ್ಗದರ್ಶನ ಪಡೆದುಕೊಳ್ಳಿ. ಯಾಕೆ ಅಂತಂದರೆ ಮೊನ್ನೆ ಅಷ್ಟೇ ಒಂದು ಮಗು, 2 ವರ್ಷದ ಮಗು ರೋಡಿಗೆ ಹೋಗಿ ಕಾರ್ನಲ್ಲಿ ಹೋದ ಅಪಘಾತ ನಮ್ಮ ಮನೆಯ ಸಮೀಪ ಸಂಭವಿಸಿದಾಗ ಜಾತಕ ಪರಿಶೀಲನೆಯಲ್ಲಿ ಸಂಧಿಯ ಕಾಲ, ಶುಕ್ರಾದಿತ್ಯ ಸಂಧಿಯ ಕಾಲದಲ್ಲಿ ಮಗು ತನ್ನ ಪ್ರಾಣವನ್ನೇ ಕಳ್ಕೊಂಡಿದೆ. ಅದಕ್ಕಾಗಿ ಇಂತಹ ಘಟನೆಗಳು ಘಟಿಸಬಾರದು ಅಂದರೆ ಜಾತಕ ಪರಿಶೀಲನೆ ಅತ್ಯಂತ ಅಗತ್ಯ ಇದೆ. ಅದೇ ರೀತಿಯಾಗಿ ಇನ್ನು ನೋಡಿ, ಭಾಗ್ಯದಲ್ಲಿ ಕೇತು ಇರುವುದರಿಂದಾಗಿ ದೇವತಾ ಆರಾಧನೆ, ಕುಲದೇವತಾ ಆರಾಧನೆಯನ್ನು ಮಾಡುವಾಗ ಮಹಾಗಣಪತಿಗೆ ನೈವೇದ್ಯ ನೀಡಿ ಮಾಡಿ. ಆ ಮೂಲಕವಾಗಿ ನಿಮ್ಮ ಭಾಗ್ಯೋದಯ ಆಗೋದಕ್ಕೆ ತಡೆ ಇರುವಂತಹ ಕಣ್ಣಿಗೆ ಕಾಣದ ದೋಷಗಳಿಂದ ದೂರ ಬರುವುದಕ್ಕೆ ಮಹಾಗಣಪತಿಯ ಆರಾಧನೆ ನಿತ್ಯ ನಿಮಗೆ ದಾರಿ ತೋರಿಸಬಲ್ಲದು. ಇಲ್ಲವಾದರೆ ಈ ಕೇತುವಿನ ದೋಷದಿಂದ ಅನೇಕ ಒಳ್ಳೆಯ ಯೋಗಗಳು ತಪ್ಪಿ ಹೋಗುವ ಸಂದರ್ಭಗಳೇ ಜಾಸ್ತಿ. ಅದಕ್ಕೆ ಕಡಲೆಕಾಳು ನೈವೇದ್ಯವನ್ನು ಕೊಟ್ಟು ಭಕ್ತಿಯಿಂದ ಭಗವಂತನಲ್ಲಿ ಪ್ರಾರ್ಥಿಸಿ ನೈವೇದ್ಯವನ್ನು ಸ್ವೀಕರಿಸಿ. ಇದು ಸಾಮಾನ್ಯ ಪರಿಹಾರ. ಇನ್ನು ಜಾತಕ ಮತ್ತು ಪ್ರಶ್ನೆಯ ಮೂಲಕ ನಿಮ್ಮ ಭಾಗ್ಯೋದಯಕ್ಕಾಗಿ ಚಿಂತನೆ ಮಾಡಬೇಕಾದ ಅಗತ್ಯ ಬರಬಹುದು. ಆದಷ್ಟು ಎಲ್ಲರಿಗೂ ಕೂಡ ಅತ್ಯುತ್ತಮ ಫಲ ಸಿಗಲಿ ಅಂತ ಬಯಸ್ತೇವೆ. ಇನ್ನು ದಶಮಾಧಿಪತಿ, ಉದ್ಯೋಗಾಧಿಪತಿ ಈ ಕೆಲವೊಂದಿಷ್ಟು ದಿವಸ ವೃಶ್ಚಿಕದಲ್ಲಿ ಬರುವುದರಿಂದ ನಿಮ್ಮ ಮಾತಿನಿಂದಲೇ ನೀವು ಉದ್ಯೋಗವನ್ನು ಕಳೆದುಕೊಳ್ಳುವ ಯೋಗ, ಉದ್ಯೋಗದಲ್ಲಿ ಹಿನ್ನಡೆಯಾಗುವ ಯೋಗ. ಅದಕ್ಕೆ ಆಂಜನೇಯನ ಆರಾಧನೆ ಖಂಡಿತವಾಗಿ ಬೇಕು. ನಿಮ್ಮ ಮಾತಿನ ಮೇಲೆ ಖಂಡಿತವಾಗಿ ನಿಗಾ ಬೇಕು. ನೀವು ಹೇಳುವುದು ಸತ್ಯವೇ ಇರಬಹುದು, ಹೇಳುವ ರೀತಿ ತಪ್ಪಬಹುದು, ಹೇಳುವ ಸಮಯ ತಪ್ಪಬಹುದು. ಇದರ ಬಗ್ಗೆ ಹೆಚ್ಚಿನ ಗಮನ ಬೇಕು. ಯಾವ ಸಮಯದಲ್ಲಿ ಯಾವ ಮಾತನಾಡಬೇಕು ಎನ್ನುವಂತಹ ಚಿಂತನೆ ಇಲ್ಲದೆ ಮಾತನಾಡಿದಾಗ, ಯಾರಲ್ಲಿ ಆ ವಿಷಯವನ್ನು ಹೇಳಬೇಕು ಎನ್ನುವುದು ಚಿಂತನೆ ಇಲ್ಲದೆ ನೀವು ಮಾತನಾಡಿದಾಗ, ಮತ್ತು ನಿಮ್ಮ ಉದ್ದೇಶವನ್ನು, ಮನಸ್ಸೊಳಗಿನ ಒಳ್ಳೆಯ ಉದ್ದೇಶವನ್ನು ಮುಖದಲ್ಲಿ ತೋರಿಸಲು ನೀವು ವಿಫಲತೆಯನ್ನು ಹೊಂದಿದಾಗ, ಎದುರುಗಡೆಯ ವ್ಯಕ್ತಿಯಿಂದ ನಿಮ್ಮ ಹಿಂದೆ ಪಿತೂರಿ ಆಗುವಂತಹ ಕೇತು ಮತ್ತು ಬುಧನ 2 ಗ್ರಹಗಳ ಪ್ರಭಾವಗಳು ಕಂಡುಬರುವುದರಿಂದಾಗಿ ನಿಮ್ಮ ಹಿಂದೆ ನಡೆಯುವ ಪಿತೂರಿಯನ್ನು ಸಂಪೂರ್ಣವಾಗಿ ಎಲ್ಲ ರೀತಿಯಿಂದ ಗೆಲ್ಲಲು ಗಣಪತಿಯ ಆರಾಧನೆ ಮತ್ತು ಆಂಜನೇಯನ ಆರಾಧನೆ ನಿಮಗೆ ಖಂಡಿತವಾಗಿಯೂ ಸಹಾಯ ಮಾಡಬಲ್ಲದು. ಅದೇ ರೀತಿಯಾಗಿ ನಿಮ್ಮ ಜಾತಕ ಪರಿಶೀಲನೆ ಮತ್ತು ಪ್ರಶ್ನೆ ಮಾರ್ಗ ಇನ್ನೊಂದಿಷ್ಟು ನಿಮಗೆ ಬಲವನ್ನು ಕೊಡುವ ಎಲ್ಲ ಸಾಧ್ಯತೆಗಳಿವೆ. ಆದರೆ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ, ವಾಟ್ಸಪ್ ಮಾಡಿ ಸಾಕು, ಮಾಹಿತಿಯನ್ನು ಪಡೆಯಿರಿ. ಮತ್ತು ವ್ಯಯಾಧಿಪತಿಯಾದಂತಹ ಕುಜನು ರಾಶಿಯನ್ನು ಪ್ರವೇಶ ಮಾಡುತ್ತಿರುವುದರಿಂದಾಗಿ ಅನೇಕ ಜನ್ಮದ ಪುಣ್ಯಾಂಶಗಳನ್ನು ಕುಜನು ತರ್ತಾ ಇದ್ದಾನೆ, ಜ್ಞಾನವನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ. ಹಾಗಾಗಿ ಅಂತಹ ಮಹಾಜ್ಞಾನವನ್ನು ರವಿ ಕುಜಯುತಿಯಿಂದ, ಗುರು ಕುಜಯುತಿಯಿಂದ ನೀವು ಪಡೀಲಿಕ್ಕೆ ಒಳ್ಳೆಯ ಗುರು ಮಾರ್ಗದರ್ಶನ ನಿಮಗೆ ಖಂಡಿತ ಸಹಾಯ ಮಾಡಬಲ್ಲದು. ಕಹ ಗುರುಹು ಶಿಷ್ಯಹಿತಾಯ ಸತತ ಉದ್ಯತಃ ಗುರುಹು ಎಂಬುದಾಗಿ ಶಂಕರಾಚಾರ್ಯರು ಹೇಳ್ತಾರೆ. ನಿಮಗೆ ಗುರುಸ್ಥಾನದಲ್ಲಿದ್ದವರು ಯಾರು ಅಂತ ಕೇಳಿದ್ರೆ, ನಿಮ್ಮ ನಿರಂತರ ಹಿತವನ್ನು ಬಯಸುವ ತಾಯಿ ಇರ್ಬೋದು, ತಂದೆ ಇರ್ಬೋದು, ಅಕ್ಕ ತಮ್ಮ ಇರ್ಬೋದು, ಅಕ್ಕಪಕ್ಕದ ಮನೆಯವರು ಇರ್ಬೋದು, ಯಾರು ನಿಮಗೆ ನಿಜವಾದ ಮನಸ್ಸಿನಿಂದ ನಿಮ್ಮ ಉನ್ನತಿಯನ್ನು ಬಯಸುವ ವ್ಯಕ್ತಿಗಳಿದ್ದಾರೋ ನಿಮ್ಮ ಜೀವನದ ಗುರು ಅವರೇ ಆಗಿರ್ತಾರೆ. ಅಂಥವರ ಉತ್ತಮರ ಮಾರ್ಗದರ್ಶನ ನೀವು ಪಡೆಯುವಂತೆ ಆಗಲಿ. ಕಾರ್ತಿಕ ಮಾಸದ ಲಕ್ಕಿ ಕಾಮೆಂಟ್ ಸಮಯ. ನಳಿನಿ ಗುರುಸ್ವಾಮಿ, ನಮಸ್ತೆ ನಳಿನಿ ಗುರುಸ್ವಾಮಿಯವರೇ. ನಿಮ್ಮ ಈ ಒಂದು ಅನಿಸಿಕೆಯ ಕಾಮೆಂಟ್ ಲಕ್ಕಿ ಕಾಮೆಂಟ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ನೀವು ಏನು ಹೇಳಿದ್ದೀರಾ ಅಂತಂದರೆ,
ನಾನು ಯಾರನ್ನೂ ದ್ವೇಷಿಸುತ್ತಿಲ್ಲ, ಆದರೆ ಜನರೇ ನನ್ನಿಂದ ದೂರ ಸರಿಯುತ್ತಿದ್ದಾರೆ. ಸ್ವಾಭಾವಿಕ ಅಲ್ಲವೇ? ಇದು ಅತ್ಯುತ್ತಮವಾದ ಕಾಮೆಂಟ್ ಅಂತ ನಾವು ಈ ಕಾರ್ತಿಕ ಮಾಸದಲ್ಲಿ ನಮಗೆ ಬಂದ ಕಾಮೆಂಟ್ ಸೆಕ್ಷನ್ಗಳಲ್ಲಿ ಆಯ್ಕೆ ಮಾಡಿದ ಕಾರಣ ಈ ಒಂದು ಉತ್ತರಕ್ಕಾಗಿ. ಯಾವ ಉತ್ತರ ಇದಕ್ಕೆ ಅಂತಂದರೆ, ನಳಿನಿ ಗುರುಸ್ವಾಮಿಯವರೇ, ನಿಮ್ಮ ಪ್ರಶ್ನೆ ನಿಮಗೊಂದೇ ಅಲ್ಲದೆ ಅನೇಕರಿಗೆ ಉತ್ತರ ನೀಡಬಲ್ಲದು. ಹೇಗೆ ಅಂದರೆ, ನೀವು ಯಾರನ್ನೂ ದ್ವೇಷ ಮಾಡುತ್ತಿಲ್ಲ, ದಿಸ್ ಇಸ್ ಕಾಲ್ಡ್ ಗುಡ್ ಕ್ವಾಲಿಟಿ. ಇದು ಅತ್ಯುತ್ತಮವಾದಂತಹ ಮನಸ್ಥಿತಿಯ ಪ್ರತೀಕ. ನಿಮ್ಮಿಂದಲೇ ಜನರು ದೂರ ಸರಿಯುತ್ತಿದ್ದಾರೆ. ಹೌದು, ಯಾಕೆ ದೂರ ಸರಿಯುತ್ತಿದ್ರೆ, ತಪ್ಪೋ ಅಥವಾ ಸರಿಯೋ ಅಂತ ಚಿಂತನೆಯನ್ನು ಮಾಡಿದಾಗ, ನಿಮ್ಮ ಹತ್ತಿರ ಬಂದು ದೂರ ಸರಿಯುತ್ತಿರುವ ಜನರು ಯಾರೂ ಕೂಡ ನೀವು ದ್ವೇಷ ಮಾಡದೇ ಇರುವ ನಿಮ್ಮ ಮನಸ್ಥಿತಿಯನ್ನು ಸಹಿಸುತ್ತಿಲ್ಲ. ಹಾಗಾಗಿ ದ್ವೇಷ ಮಾಡುವ ಮನಸ್ಥಿತಿ ಉಳ್ಳವರು ನೀವು ದ್ವೇಷ ಮಾಡುವುದಿಲ್ಲ ಎನ್ನುವುದೇ ಅವರಿಗೆ ಸಮಸ್ಯೆ. ಹಾಗಾಗಿ ಅವರು ದೂರ ಸರಿಯುತ್ತಾರೆ. ಒಂದು ಘಟನೆ ನೆನಪಾಗತ್ತೆ. ಯಾವತ್ತೂ ಕೂಡ ವ್ಯಕ್ತಿ ಪ್ರತಿಕ್ರಿಯೆಯನ್ನು ನಿರೀಕ್ಷೆ ಮಾಡಿ ತನ್ನ ಬುದ್ಧಿಮತ್ತೆಯನ್ನು ಬಳಸ್ತಾನೆ. ನಾವು ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರುವಾಗ ಒಬ್ಬ ನಮ್ಮ ಅತ್ಯಂತ ಆತ್ಮೀಯ ವಿದ್ಯಾರ್ಥಿಯೊಬ್ಬ ತುಂಬ ನಾಟಿಯಾಗಿದ್ದ. ಅವನು ಏನು ಮಾಡ್ದ ಅಂತಂದರೆ, ಕ್ಲಾಸಿಗೆ ನಾವು ಎಂಟ್ರಿ ಆಗುವ ಸಮಯದಲ್ಲಿ ಫ್ರಂಟ್ ಬೆಂಚಿಗೆ ಬಂದು ಲಾಸ್ಟ್ ಬೆಂಚಿನ ಹುಡುಗ ಬಂದು ಒಬ್ಬರಿಗೆ ಹೊಡಿತಾ ಇದ್ದ. ನಾನು ಎಂಟ್ರಿ ಆದ ತಕ್ಷಣ ಅವನು ಹಿಂದೆ ತನ್ನ ಪ್ಲೇಸಿಗೆ ಹೋಗಿ ನೇರವಾಗಿ ನಿಂತ್ಕೊಂಡು, ಸರ್ ನೋಡಿ ಸರ್, ಹಿ ಈಸ್ ಬೀಟಿಂಗ್ ಫಾರ್ ಮೀ ಅಂತ ಹೇಳ್ದ. ಅಂದರೆ ಎದುರುಗಡೆ ಬೆಂಚನ್ನು ಬಂದು ಹೊಡೆದಿದ್ದಾನೆ ಅಂತ ನನಗೆ ಕಂಪ್ಲೇಂಟ್ ರೀತಿಯಲ್ಲಿ ಮಾತಾಡ್ದ. ಆ್ಯಕ್ಚುಲಿ ಅವನು ಎದುರುಗಡೆ ಬೆಂಚನ್ನು ಕೂತಲ್ಲೇ ಇದ್ದ. ಅವನಿಗೆ ಏನಾದರೂ ನಾನು ಬೈದ್ಬಿಟ್ರೆ ಅನ್ನುವಂತಹ ಚಿಂತನೆಯಲ್ಲಿ ತನ್ನನ್ನು ತಾನು ಸಮರ್ಥನೆ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯಲ್ಲಿ ಅವನೇನು ಮಾಡ್ದ, ಹೀಗೆ ಹೇಳ್ದ. ನಾನು ಬೈಯೋದಿಲ್ಲ, ಹೊಡೆಯೋದಿಲ್ಲ ಅನ್ನುವ ಸತ್ಯ ಅವನಿಗೆ ಗೊತ್ತಿತ್ತು ಕೂಡ. ಆದರೆ ನನಗೆ ಕೊಡುವ ಗೌರವ, ಆತ್ಮೀಯತೆ, ಪ್ರೀತಿ ಅದಿದ್ದೇ ಇತ್ತು. ಹಾಗಾಗಿ ಅವನು ಈ ಒಂದು ಸಮರ್ಥನೆಯನ್ನು ಮಾಡಿಕೊಂಡ. ನಂತರದಲ್ಲಿ ನಾನೊಂದು ಪ್ರಶ್ನೆ ಕೇಳಿದೆ ಅವನಿಗೆ, ನಿನ್ನ ಬೆಂಚಿನಲ್ಲಿ ನಿನ್ನ ಪಕ್ಕಕ್ಕೆ ಕೂತಿದ್ದಾನಲ್ಲ ಆ ವ್ಯಕ್ತಿ, ಅವನು ತುಂಬ ಸೈಲೆಂಟ್ ಪರ್ಸನ್ ಇದ್ದ, ಅವನು ಬಂದು ನಿನಗೆ ಹೊಡೆಯೋದು, ಅವನು ನಿನಗೆ ಹೊಡೆಯೋದಿಲ್ಲ, ಎದುರುಗಡೆ ಬೆಂಚಿನವ್ರು ಮಾತ್ರ ಹೊಡಿತಾರ ನಿನಗೆ ಬಂದು ಅಂತ ಪ್ರಶ್ನೆ ಮಾಡಿದೆ. ಆಗ ನಗ್ತಾ ಅವನು ಹೇಳ್ದ, ಸರ್ ತುಂಬ ಬರೀ ಟ್ರೈ ಮಾಡಿದ್ದೀನಿ ಸರ್ ಈ ವ್ಯಕ್ತಿಗೆ, ಪ್ರತಿ ಸರಿ ನಾನು ಏನೇ ಕೆಣಕಿದ್ರು ಕೂಡ ಅವನು ರಿಯಾಕ್ಷನ್ನೇ ಮಾಡಲ್ಲ ಸರ್, ಅವನಷ್ಟಕ್ಕೆ ಅವನು ಮುತ್ತ ಕೂತ್ಬಿಡ್ತಾನೆ, ಹಾಗಾಗಿ ನಾನು ಮುಂದಿನ ಬೆಂಚಿಗೆ ಹೋಗಿದ್ದೆ ಅಂತಂದ. ಅಂದರೆ ಪ್ರತಿಕ್ರಿಯೆ ಎನ್ನುವುದನ್ನು ಬಯಸಿದಂಥವರು, ದ್ವೇಷದ ಪ್ರತಿಕ್ರಿಯೆಯನ್ನು ಬಯಸುವವರು ನಿಮ್ಮಿಂದ ದೂರ ಆಗುವುದು ಸ್ವಾಭಾವಿಕ. ಹಾಗಾಗಿ ನಾವು ಯಾರನ್ನೂ ದ್ವೇಷಿಸದೇ ಇದ್ದಾಗ ದ್ವೇಷಿಸುವ ಮನಸ್ಥಿತಿಯವರು ನಮ್ಮಿಂದ ದೂರ ಆಗ್ತಾರೆ. ಇದು ನಿತ್ಯ ಸತ್ಯ. ಧನ್ಯವಾದಗಳು ನಳಿನಿ ಗುರುಸ್ವಾಮಿಯವರೇ ಈ ಒಂದು ಅತ್ಯುತ್ತಮವಾದ ಕಾಮೆಂಟಿಗಾಗಿ. ಇಂತಹ ಅನೇಕ ವಿಷಯಗಳನ್ನು ಹೊಂದಿದಂತಹ ನಿಮ್ಮ ಯಾವುದೇ ಎಲ್ಲ ಶ್ರೋತೃಗಳಿಗೂ ಕೂಡ ನಾನು ಹೇಳುವಂಥದ್ದು, ಎಲ್ಲರೂ ಕೂಡ ಉತ್ತಮವಾದ ಕಾಮೆಂಟನ್ನು ಮಾಡುವ ಮೂಲಕವಾಗಿ ನಮ್ಮ ಚಾನಲ್ನಲ್ಲಿ ಲಕ್ಕಿ ಕಾಮೆಂಟಿಗೆ ಸೆಲೆಕ್ಷನ್ ಆಗಿ ಅಂತೇಳಿ ತಮ್ಮಲ್ಲಿ ನಾನು ಆತ್ಮೀಯ ವಿನಂತಿ ಮಾಡ್ಕೊಳ್ತೇನೆ. ಧನ್ಯವಾದಗಳು. ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡುವಲ್ಲಿ ಯಾವುದೇ ಕಾರಣಕ್ಕೂ ಮರಿಬೇಡಿ. ಅನೇಕರಿಗೆ ಮಾನಸಿಕವಾಗಿ, ಬೌದ್ಧಿಕವಾಗಿ ನಿರ್ಣಯಾತ್ಮಕ ಶಕ್ತಿ ಇರ್ಬೋದು, ಮನೋಬಲದ ಆ ಒಂದು ಪ್ರಾಬಲ್ಯತೆಯನ್ನು ಮಾಡಿಕೊಳ್ಳಲಿಕ್ಕೆ ನಮ್ಮ ವಿಡಿಯೋ ಸ್ವಲ್ಪವಾದರೂ ಸಹಾಯ ಆದರೆ ಅದೇ ನಮಗೆ ಧನ್ಯತಾ ಭಾವ. ನಿಮ್ಮ ಜೀವನ ಕೂಡ ಸಾರ್ಥಕವಾಗತ್ತೆ ಅಂತ ನಾನು ಭಾವಿಸ್ತೇನೆ. ಧನ್ಯವಾದಗಳು ಮಿತ್ರರೇ.